ನಮಸ್ಕಾರ ವಿದ್ಯಾರ್ಥಿಯೇ, ರಿಸೆಟಿಯ ಸೆಲ್ಫೋನ್ ದುರಸ್ತಿ ಮತ್ತು ಸೇವಾ ಕೋರ್ಸ್ಗೆ ಸ್ವಾಗತ. ಹಲೋ ಟೀಚರ್, ಥ್ಯಾಂಕ್ ಯು. ನಾನು ಅಂದ್ಕೊತೀನಿ ಈ ದಿನಗಳಲ್ಲಿ ಈ ಕೋರ್ಸ್ ಬಹಳ ಇಂಪಾರ್ಟೆಂಟ್ ಅಂತ. ಯಾಕೆ ಅಂದರೆ ನನಗೊಬ್ರು ಗೊತ್ತು, ಅವ್ರ ಜೊತೆ 3 ಫೋನ್ಸ್ ಇರ್ತವೆ, ಆದರೆ ಒಂದೊಂದು ಸಲ ಆ 3 ಕೆಲಸ ಮಾಡ್ದಂಗೆ ಹೋಗ್ತಾ ಇರ್ತವೆ. ನಿಜವಾಗ್ಲೂ ಈ ಕೋರ್ಸ್ ಆದಮೇಲೆ ನೀವು ಆ ವ್ಯಕ್ತಿಯವರಿಗೂ ಇತರರಿಗೂ ಸಹಾಯ ಮಾಡಬಹುದು. ಭಾರತದ ಸೆಲ್ಫೋನ್ ಉದ್ಯಮ ದೇಶದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಉದ್ಯಮಗಳಲ್ಲಿ ಒಂದಾಗಿದೆ ಮತ್ತು ಮೊಬೈಲ್ಗಳ ಬೇಡಿಕೆ ತಗ್ಗೋ ನಿರೀಕ್ಷೆ ಇಲ್ಲ. ಇದ್ರೆ ಇದು ನಿಮಗಾಗಿ ಅತ್ಯುತ್ತಮ ಅವಕಾಶ. ಹೌದು, ನಾನು ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೇನೆ. ಆದರೆ ನಾವು ಯಾವ್ದ್ರಿಂದ ಸ್ಟಾರ್ಟ್ ಮಾಡ್ತೀವಿ ಟೀಚರ್? ನನಗೆ ಗೊತ್ತು ಭಾಳ ಇದೆ ಇದ್ರಲ್ಲಿ ಕಲ್ತ್ಕೊಳ್ಳೋದು ಅಂತ. ಖಂಡಿತವಾಗಿಯೂ ನಾವು ಮೊದಲು ಎಲೆಕ್ಟ್ರಾನಿಕ್ಸ್ನ ಮೂಲ ತತ್ವಗಳು ಮತ್ತು ಮೊಬೈಲ್ ಟೆಲಿಫೋನಿಯ ಮೂಲಭೂತ ಸಂದರ್ಭಗಳನ್ನು ಕಲಿಯಲಿದ್ದೇವೆ. ನಂತರ ಸೆಲ್ಫೋನ್ ತಯಾರಿಕೆಯಲ್ಲಿ ಬಳಸುವ ಹಾರ್ಡ್ವೇರ್ ಮತ್ತು ಉಪಕರಣಗಳ ಬಗ್ಗೆ ತಿಳಿಯುತ್ತೇವೆ. ಇವು ಸಾಕಷ್ಟು ತಾಂತ್ರಿಕವಾಗಿರಬಹುದು, ಆದರೆ ಪ್ರತಿ ಅಧ್ಯಾಯವನ್ನು ಸರಳವಾಗಿ ವಿವರವಾಗಿ ಕಲಿಸಲಾಗುತ್ತದೆ. ನಿಮಗೆ ಯಾವ ಅಧ್ಯಾಯ ಕಷ್ಟವಾಯಿತು ಅನ್ನಿಸಬಹುದಾದರೆ ನೀವು ಸದಾ ಮತ್ತೆ ಅದನ್ನು ಓದಿ ಪುನರಾವರ್ತಿಸಬಹುದು. ಓಹ್, ಕೇಳೋದಕ್ಕೆ ತುಂಬ ಚೆನ್ನಾಗಿದೆ. ಆದರೆ ನಾನು ಈ ಟೆಕ್ನಿಕಲ್ ನಾಲೆಡ್ಜ್ ಬಗ್ಗೆ ಅಷ್ಟು ಚಿಂತೆ ಮಾಡೋ ಅವಶ್ಯಕತೆ ಇರಲಿಲ್ಲ. ನಾನು ಮತ್ತೆ ಹಿಂದೆ ಹೋಗಿ ಚಾಪ್ಟರ್ಸ್ನ ಇನ್ನೊಂದ್ಸಲ ರಿವೈಸ್ ಮಾಡ್ಕೋಬೋದು. ಆ್ಯಕ್ಚುಲಿ ಇದ್ರ ಬಗ್ಗೆ ನನಗೆ ಡೌಟ್ ಇತ್ತು ಟೀಚರ್, ಕ್ಲಾರಿಫೈ ಮಾಡೋದಕ್ಕೆ ಧನ್ಯವಾದ. ಇನ್ನು ಏನು ಕಲ್ತ್ಕೊತೀನಿ ನಾನು ಈ ಕೋರ್ಸಲ್ಲಿ? ನಂತರ ನೀವು ಸೆಲ್ಫೋನ್ ಹಾರ್ಡ್ವೇರ್ ದುರಸ್ತಿ ಮತ್ತು ನಿರ್ವಹಣೆಯನ್ನು ಕಲಿಯುತ್ತೀರಿ. 5G, 4G, 3G ಮತ್ತು GSM ಮೊಬೈಲ್ಗಳ ಮದರ್ಬೋರ್ಡ್ಗಳ ಕುರಿತು ಸಮಗ್ರವಾಗಿ ತಿಳಿಯುತ್ತೀರಿ. ಜೊತೆಗೆ ಎಲ್ಲ ಬಗೆಯ ಫಿಲ್ಟರ್ಗಳ ಅಧ್ಯಯನವನ್ನು ಮಾಡುತ್ತೀರಿ. ನಂತರ ಸೆಲ್ಫೋನ್ನಲ್ಲಿ ಬಳಸಲಾಗುವ ವಿವಿಧ ಬಗೆಯ ಮೈಕ್ರೋಚಿಪ್ಗಳು ಮತ್ತು ಮೈಕ್ರೋಪ್ರೊಸೆಸರ್ಗಳನ್ನು ಗುರುತಿಸುವ ಬಗ್ಗೆ ಕಲಿಯುತ್ತೀರಿ. ಇದಾದ ನಂತರ ಸೆಲ್ಫೋನ್ನಲ್ಲಿ ಸಾಮಾನ್ಯವಾಗಿ ಎದುರಾಗುವ ಸಮಸ್ಯೆಗಳಾದ ಚಾರ್ಜಿಂಗ್ ಸಮಸ್ಯೆ, ಕ್ಯಾಮೆರಾ ದೋಷ, ಡಿಸ್ಪ್ಲೇ ಸಮಸ್ಯೆ, ಬ್ಯಾಟರಿ ಸಮಸ್ಯೆಗಳ ಬಗ್ಗೆ ಕಲಿಯುತ್ತೀರಿ ಮತ್ತು ಅವುಗಳನ್ನು ಹೇಗೆ ಸರಿಪಡಿಸಬೇಕೆಂಬುದನ್ನು ತಿಳಿದುಕೊಳ್ಳುತ್ತೀರಿ. ಇದು ತುಂಬ ಎಕ್ಸೈಟಿಂಗ್ ಆಗಿದೆ. ನನಗೆ ಚಿಂತೆನೇ ಇಲ್ಲ, ನಾನು ಮತ್ತೆ ಮತ್ತೆ ಚಾಪ್ಟರ್ಸ್ನ ವಿಸಿಟ್ ಮಾಡ್ತಾ ಇರ್ಬೋದು. ಹೌದು, ನೀವೇನು ಹೇಳಿದ್ರೂ ಸರಿಯೇ. ಆದರೆ ನಾವು ಇನ್ನೂ ಪೂರ್ಣಗೊಳಿಸಿಲ್ಲ. ನೀವು ಮೊಬೈಲ್ ಫೋನ್ಗಳನ್ನು ಎಷ್ಟೊಂದು ಭಾಗಗಳಲ್ಲಿ ಕಳಚಿ ಮತ್ತೆ ಜೋಡಿಸುವುದನ್ನು, ಹಾಗೆಯೇ ಪ್ಯಾಟರ್ನ್ ಲಾಕ್ ತೆರವುಗೊಳಿಸುವುದು, ಜಂಪರಿಂಗ್ ತಂತ್ರಗಳು ಮುಂತಾದವುಗಳ ಬಗ್ಗೆ ತಿಳಿದುಕೊಳ್ಳುತ್ತೀರಿ. ನಂತರ ನಾವು ಮೊಬೈಲ್ ಫೋನ್ಗಳ ಸಾಫ್ಟ್ವೇರ್ ಪರಿಹಾರಗಳು ಮತ್ತು ಡಯಾಗ್ನೋಸ್ಟಿಕ್ಸ್, ಕ್ಲೌಡ್ ತಂತ್ರಜ್ಞಾನ ಮತ್ತು ಇತರ ಪ್ರಮುಖ ಮೊಬೈಲ್ ತಂತ್ರಜ್ಞಾನಗಳತ್ತ ಈ ಸಾಗುತ್ತೀವಿ. RCD ಕೋರ್ಸ್ ತುಂಬ ಚೆನ್ನಾಗಿದೆ. ನನಗೆ ವೆಯ್ಟ್ ಮಾಡೋಕ್ಕೆ ಆಗೋದಿಲ್ಲ ಟೀಚರ್. ಆದರೆ ನಾವು ಕಲ್ತ್ಕೊಳ್ಳೋಕ್ಕಿಂತ ಮುಂಚೆ ಒಂದು ವಿಷಯ ಹೇಳಿ, ನನಗೆ ಎಂಥ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಸಿಗ್ತವೆ ಅಂತ. ಚೆನ್ನಾಗಿ ಕೇಳಿದಿರಿ. ಅವಕಾಶಗಳು ಅಪಾರವಾಗಿವೆ ಮತ್ತು ನೀವು ಆರ್ಥಿಕವಾಗಿ ಸ್ವತಂತ್ರರಾಗಬಹುದು. ನೀವು ಮೊಬೈಲ್ ಫೋನ್ ದುರಸ್ತಿ ತಾಂತ್ರಿಕನಾಗಿ ಕೆಲಸ ಮಾಡಬಹುದು, ನಿಮ್ಮದೇ ಸ್ವಂತ ದುರಸ್ತಿ ಅಂಗಡಿಯನ್ನು ಆರಂಭಿಸಬಹುದು ಅಥವಾ ಅಧಿಕೃತ ಸೇವಾ ಕೇಂದ್ರದಲ್ಲಿ ಪ್ರಮಾಣಿತ ತಾಂತ್ರಿಕನಾಗಿ ಕೆಲಸ ಮಾಡಬಹುದು. ಜೊತೆಗೆ ಫ್ರೀಲಾನ್ಸ್ ದುರಸ್ತಿ ಸೇವೆ ನೀಡಬಹುದು, ಸಾಫ್ಟ್ವೇರ್ ಸಮಸ್ಯೆಗಳ ನಿಪುಣರಾಗಬಹುದು ಅಥವಾ ತಾಂತ್ರಿಕ ಬೆಂಬಲ ನೀಡುವ ಕ್ಷೇತ್ರದಲ್ಲಿ ರಿಟೇಲ್ ಅಥವಾ ತಂತ್ರಜ್ಞಾನ ಸಂಸ್ಥೆಗಳಲ್ಲಿ ಕೆಲಸ ಮಾಡಬಹುದು. ಇದು ತುಂಬ ಎಂಕರೇಜಿಂಗ್ ಆಗಿದೆ. ಇನ್ನು ನನಗೆ ವೆಯ್ಟ್ ಮಾಡೋಕ್ಕೆ ಆಗೋದಿಲ್ಲ. ಈಗಲೇ ಸ್ಟಾರ್ಟ್ ಮಾಡೋಣ ಟೀಚರ್. ನಾವೀಗ ಸೆಲ್ಫೋನ್ಗಳ ಅದ್ಭುತ ಜಗತ್ತನ್ನು ಅನ್ವೇಷಿಸೋಣ. ರೆಡಿ, ಸೆಟ್, ಲರ್ನ್.